ಹೋಯ್ತಲ್ಲ ಗುರು, ಹೋಯ್ತು ಹೋಯ್ತು ಹೋಯ್ತು. ಇಷ್ಟು ವರ್ಷ ಹೆಮ್ಮೆಯಿಂದ ಹೇಳ್ಕೊತಿದ್ದಂಥ ರೆಕಾರ್ಡ್ನೇ ಉಡಿಸ್ ಮಾಡಿಬಿಟ್ರಲ್ಲ ಗುರು ಈ SRHನವರು. ಈ ಟೂರ್ನಮೆಂಟ್ ಗೆಲ್ಲೋದಕ್ಕಿಂತ RCB ಮೇಲೆ ಗೆದ್ದಿದ್ದೇ ಜಾಸ್ತಿ ಆಯಿತು. ಯಾವಾಗ ನೋಡಿದ್ರು ಬಂದು ಬಂದು RCBಗೆ ಕೈ ಇಡ್ತಾ ಇದ್ದಾರೆ. ಅವ್ರು ಯಾರೋ ಮರಯ್ಯ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ಡು, ಕ್ಲಾಸನ್ನು ಅಕ್ಕಣ್ಣ ನಾಯಿ ಹೊಡೆದ್ರಲ್ಲ ಗುರು MI ಬೌಲರ್ಸ್ಗೆ. ಬೂಮ್ರಾ ಒಬ್ರಿಗೆ ಬಿಟ್ಟು ಎಲ್ಲರಿಗೂ ಸಖತ್ತಾಗಿ ತಕ್ಕಿದ್ದಾರೆ. ನಿನ್ನೆ RCB ಹೆಸರಲ್ಲಿದ್ದಂಥ 10 ವರ್ಷದ ದಾಖಲೆ ನಾವು ಉಡಿಸ್ ಮಾಡಿಬಿಟ್ರಲ್ಲ ಗುರು. ಲಾಸ್ಟ್ ಇಯರ್ ಬೇರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಹತ್ರ ಬಂದುಬಿಟ್ಟಿತ್ತು. ಆವಾಗ ಬಾಯಿ ಬಂದುಬಿಟ್ಟಿತ್ತು ಎಲ್ಲಿ ಇವರು ಬ್ರೇಕ್ ಮಾಡಿಬಿಡ್ತಾರೋ ಅಂತ. ಸದ್ಯಕ್ಕೆ 257ಗೆ ಮುಕ್ತಾಯ ಆಯಿತು. ಈ ವರ್ಷ ಹೊಡೆದ್ರಲ್ಲ ಗುರು 277 ರನ್ಸು. ಈ ರೆಕಾರ್ಡ್ ಕೂಡ ಏನು ಅಷ್ಟು ಸೇಫ್ ಅಲ್ಲ. ಯಾವತ್ತಾದರೂ ಒಂದಿನ ಈ ರೆಕಾರ್ಡ್ ಕೂಡ ಮುರಿಯುತ್ತೆ. ಆದರೆ 263 ಬ್ರೇಕ್ ಮಾಡೋಕ್ಕೆ 10 ವರ್ಷ ತೊಗೊಂಡಿದ್ದಾರೆ. ಇನ್ನು ಈ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಇನ್ನೂ ಎಷ್ಟು ವರ್ಷ ಹೋಗುತ್ತೋ. ಆದರೆ RCB ಮನಸ್ಸು ಮಾಡಿದರೆ ಈ ಸೀಸನ್ನಲ್ಲೇ ಈ ರೆಕಾರ್ಡ್ನ ಮುರಿಬೋದು. IPL ಇತಿಹಾಸದಲ್ಲೇ 2 ಇನ್ನಿಂಗ್ಸಲ್ಲಿ 500+ ರನ್ಸ್ ದಾಖಲಾಗಿರೋದು ಕೂಡ ನಿನ್ನೆ ಇದೇ ಮ್ಯಾಚಲ್ಲೇ. 2013ನಲ್ಲಿ ಪುಣೆ ವಾರಿಯರ್ಸ್ ಮೇಲೆ ನಾವು ಈ ರೆಕಾರ್ಡ್ನ ಮಾಡಿದ್ವಿ. ಅವತ್ತು ಕ್ರಿಸ್ ಗೇಲ್ ಅವರು ಒನ್ ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಒಬ್ಬರೇ 175 ರನ್ಸ್ನ ಹೊಡೆದಿದ್ರು. ಆದರೆ ಇಲ್ಲಿ ನಿನ್ನೆ ನಡೆದಿದ್ದು 4 ಜನದ ಟೀಮ್ನಿಂದ ಇವರು ಈ ರೆಕಾರ್ಡ್ನ ಮುರಿದಿದ್ದಾರೆ. ನಾವು RCB ಫ್ಯಾನ್ಸ್ಗಳು ಟ್ರೋಫಿ ಇಲ್ಲ ಅಂದರೂ ಈ ರೆಕಾರ್ಡುಗಳ ಬಗ್ಗೆ ಹೇಳ್ಕೊಂಡು ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತಿದ್ವಿ. ಆ ರೆಕಾರ್ಡ್ ಮೇಲೇ ಕೈ ಇಟ್ಬಿಟ್ರಲ್ಲ ಗುರು ಈ SRHನವರು. ಆದರೂ ಏನು ಪರವಾಗಿಲ್ಲ, ಒಂದು ರೆಕಾರ್ಡ್ ಹೋದರೆ ಏನಾಯಿತು, ಇನ್ನು ಸುಮಾರು ರೆಕಾರ್ಡ್ಗಳಿವೆ RCBದ. ಅವು ಏನು ಸೇಫ್ ಅಂತ ಅಲ್ಲ, ಆದರೆ ಆ ರೆಕಾರ್ಡ್ಗಳು ಬ್ರೇಕ್ ಆಗೋವರೆಗೂ ಹೇಳ್ಕೊಂಡು ತಿರುಗಾಡ್ತೀವಿ. ಅದೇ RCB ಫ್ಯಾನ್ಸ್ ಅಂದರೆ. ಈ ರೆಕಾರ್ಡ್ನ ಒಂದು ಟೀಮ್ ಮುರಿದಿದೆ ಅಂದರೆ ಅದಕ್ಕೆ RCB ಫ್ಯಾನ್ಸ್ಗಳು ಬೇಜಾರಲ್ಲಿದ್ದರೂ ಒಂದು ಕಡೆ ಖುಷಿ ಆಗೇ ಆಗುತ್ತೆ. ಯಾಕಂದರೆ ಇವಾಗ ಸೆಟ್ ಆಗಿರೋ ರೆಕಾರ್ಡ್ನ ಮತ್ತೆ RCBನೇ ಬಂದು ಮುರಿತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ RCB ಅಭಿಮಾನಿಗಳಲ್ಲಿ. ಈ ವರ್ಷ ಏನಾದರೂ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಫ್ಯಾಫ್ ಡು ಪ್ಲೆಸಿ, ದಿನೇಶ್ ಕಾರ್ತಿಕ್ ಇವರೆಲ್ಲರೂ ಒಂದೇ ಮ್ಯಾಚಲ್ಲಿ ಫೈರ್ ಆದರು ಅಂದರೆ ಈ ರೆಕಾರ್ಡ್ ಎಲ್ಲ ಏನು ಸಾಮಾನ್ಯ ಅನಿಸೋಗ್ಬಿಡುತ್ತೆ. 5 ಜನ ರಾಕ್ಷಸರ ಥರ ಇದ್ದಾರೆ. ಆದರೂ ಮುಂಬೈದವರು ಏನು ಕಡಿಮೆ ಕಾಂಪಿಟೇಷನ್ ಕೊಡಲಿಲ್ಲ ಗುರು. ಅವರು 240+ ರನ್ಸ್ನ ಹೊಡೆದು ಭಯ ಬರ್ಸಿದ್ರು ಒಂದು ಸೆಕೆಂಡಲ್ಲಿ. ಅವ್ರ ಕಡೆನೂ ಇಶಾನ್ ತಿಲಕ್ ವರ್ಮಾ, ನಮನ್ ಇವರೆಲ್ಲರೂ ಸಖತ್ತಾಗಿ ಆಡೋದಕ್ಕೆ 240+ ಬಂದಿದ್ದರು. ಅವರು ವಿಕೆಟ್ ಕಳ್ಕೊಂಡಿಲ್ಲ ಅಂದಿದ್ರೆ ಈ ರೆಕಾರ್ಡ್ನ ಚೇಸ್ ಮಾಡಿ ಬಿಸಾಕ್ಬಿಟ್ಟಿರೋರು. ನನ್ನ ಪ್ರಕಾರ 277 ಈ ಸೀಸನಲ್ಲೇ ಮತ್ತೊಂದು ಸಲ ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.